ಎನ್ಪಿಎಸ್ ಯೋಜನೆಯ ರದ್ದತಿಗೆ ಒತ್ತಾಯಿಸಿ ಹಕ್ಕೊತ್ತಾಯ ಧರಣಿ ಮತ್ತು ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘದಿಂದ ಹಕ್ಕೊತ್ತಾಯ ಧರಣಿ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಓಪಿಎಸ್ ಅನ್ನ ಮತ್ತೆ ಮುಂದೆ ತನ್ನಿ ಅಂತ ಹಕ್ಕೊತ್ತಾಯ ಧರಣಿಯನ್ನ ಮಾಡ್ತಾ ಇದ್ದಾರೆ. ಎನ್ಪಿಎಸ್ ಬೇಡ, ನಮಗೆ ಓಪಿಎಸ್ ಬೇಕು ಅಂತ ಫ್ರೀಡಂ ಪಾರ್ಕ್ನಲ್ಲಿ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರಣಿಯನ್ನ ನಡೆಸ್ತಾ ಇರುವಂತದ್ದು. ಹೋರಾಟನ ಈಗಾಗಲೇ ನಿರ್ಧಾರ ಮಾಡಿ ಆ ಮಾಹಿತಿಯನ್ನು ಏನು ಫ್ರೀಡಂ ಪಾರ್ಕ್ನಲ್ಲಿ 7ನೇ ತಾರೀಕು ಏನು OPS ಹಕ್ಕೊತ್ತಾಯ ಧರಣಿ ಏನಿದೆ, ಈ ಧರಣಿ ಸರ್ಕಾರದ ವಿರುದ್ಧ ಹೋರಾಟ ಅಲ್ಲ. ಇದು ನಾವು ಮಾಡ್ತಾ ಇರುವಂತದ್ದು ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರುವ ಪೂರ್ವದಲ್ಲಿ ನಮ್ಮ ಜೊತೆಗಾಗಿರುವಂತ ಒಂದು ಮೀಟಿಂಗ್ನ ಹಿನ್ನೆಲೆಯಲ್ಲಿ ಏನು ಅವರು ಪ್ರಣಾಳಿಕೆಯಲ್ಲಿ ಹಾಕಿದ್ರೋ, ಪ್ರಣಾಳಿಕೆಯಲ್ಲಿ OPS ಅನ್ನು ಜಾರಿಗೊಳಿಸ್ತೀವಿ ಸಮಸ್ತ ಸರ್ಕಾರಿ ನೌಕರರಿಗೆ, ಅನುದಾನಿತದವರಿಗೆ ಎಲ್ಲರಿಗೂ ಅನ್ನುವಂತ ವಿಚಾರ ಇದೆ. ಇದನ್ನ ನೀವು 2025-26 ಬಜೆಟ್ ನಲ್ಲಿ ಮಾಡ್ಕೊಡ್ಬೇಕು ಅನ್ನುವಂತ ಒತ್ತಾಯನ ನಾವು ಮಾಡ್ಕೊಂಡು ಬಂದಿದ್ದೀವಿ. ಆದ್ರೆ ಅದಕ್ಕೆ ಸಕಾರಾತ್ಮಕವಾಗಿ ಇನ್ನೂ ನಮಗೆ ಒಂದು ರಿಸಲ್ಟ್ ಸಿಗದೆ ಇರೋ ಕಾರಣಕ್ಕೋಸ್ಕರ ನಾವು ಈ ಫ್ರೀಡಂ ಪಾರ್ಕ್ ನಲ್ಲಿ 7ನೇ ತಾರೀಕು ನಾವು ಈ OPS ಹಕ್ಕೊತ್ತಾಯ ಧರಣಿಯನ್ನ ಮಾಡುವಂತ ನಿರ್ಧಾರ ಮಾಡಿ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಉಪಮುಖ್ಯಮಂತ್ರಿಗಳು, ಆಮೇಲೆ ಪ್ರಣಾಳಿಕೆಯ ಅಧ್ಯಕ್ಷರಾಗಿದ್ದಂತ ಮತ್ತು ಇವತ್ತಿನ ಗೃಹ ಮಂತ್ರಿಗಳಾದಂತ ಪರಮೇಶ್ ಸಾಹೇಬ್ರು, ಹಾಗೇನೆ ಅದರ ಉಪಾಧ್ಯಕ್ಷರಾದಂತ ಮಧು ಬಂಗಾರಪ್ಪನವರನ್ನು ಆದಿಯಾಗಿ ಎಲ್ಲ ಮಂತ್ರಿಗಳಿಗೆ ನಾವು ಈ ಮನವಿಯನ್ನ ಕೊಟ್ಟಿದ್ದೀವಿ. ಆದ್ರೆ ಈವರೆಗೂ ಕೂಡ ಆ ಬಗ್ಗೆ ಅವರಿಂದ ಯಾವುದೇ ತರದ ಏನು ನಮಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಅನ್ನುವಂಥದ್ದೇನೋ ಬಂದಿಲ್ಲ. ಬಟ್ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ 7ನೇ ತಾರೀಕು ಅವ್ರೇನ್ ನಾವು ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ, ಆ ಹೋರಾಟದ ವೇದಿಕೆಯಲ್ಲಿ ಸರ್ಕಾರ ಸಮಸ್ತ ನೌಕರರಿಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಅನ್ನ NPS ರದ್ದುಗೊಳಿಸುವಂತ ವಿಚಾರದಲ್ಲಿ ಒಂದು ಗಟ್ಟಿ ನಿಲುವನ್ನ ಅವತ್ತಿನ ದಿವಸ ಪ್ರಕಟಿಸುತ್ತೆ ಅನ್ನುವಂತ ನಿಟ್ಟಿನಲ್ಲಿ ನಾವೆಲ್ಲರನ್ನು ಸಂಘಟನೆಯಲ್ಲಿ ಇರ್ತಕ್ಕಂಥವ್ರು ಸಮಸ್ತ NPS ನೌಕರರು ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ನಾವು 7ನೇ ತಾರೀಕು ಸೇರೋರಿದ್ದೇವೆ. ಈ ಹೋರಾಟನ NPS ಬೇಡ, ನಮಗೆ OPS ಬೇಕು ಅಂತೂ ಈ ಹಿನ್ನೆಲೆಯಲ್ಲಿ ದಿನಾಂಕ 19/1/2025 ಬೆಂಗಳೂರಿನಲ್ಲಿ ನಡೆದ ವಿಶೇಷ ರಾಜ್ಯ ಕಾರ್ಯಕಾರಿಣಿ ಸಭೆಯು ಕಾಂಗ್ರೆಸ್ ಪಕ್ಷವು ಪ್ರಣಾಳಿಕೆಯಲ್ಲಿ ನೀಡಿರುವ ಭರವಸೆಯಂತೆ NPS ಯೋಜನೆಯನ್ನ 2025-26ನೇ ಭರವಸೆಯಂತೆ ಈಗ OPS ಅನ್ನ ಜಾರಿ ಮಾಡಿ ಅಂತ ಹಕ್ಕೊತ್ತಾಯ ಮಾಡ್ತಾ ಇರುವಂತದ್ದು.